ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ 1,000 ಬೈಕ್ಗಳಿಂದ ಜಾಥಾ ಮತ್ತು ಸಾಧಕ ಸೈನಿಕರಿಗೆ ಗೌರವ ಸಮರ್ಪಣೆ. ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮತ್ತು ಪ್ರಿಯಾಕೃಷ್ಣ ಫೌಂಡೇಶನ್ ಮತ್ತು ಸ್ಟೀಫರ್ ಸೊಸೈಟಿ A7 ಎಂಟರ್ಟೈನ್ಮೆಂಟ್ ವತಿಯಿಂದ 25ನೇ ಕಾರ್ಗಿಲ್ ವಿಜಯ್ ದಿವಸ್ ಬೈಕ್ ಮತ್ತು ಜೀಪ್ ಜಾಥಾ ಕಾರ್ಯಕ್ರಮ. ಮಾಣಿಕ್ ಷಾ ಪೆರೇಡ್ ಮೈದಾನದಿಂದ ಸೈನಿಕರು ಮತ್ತು ಮಾಜಿ ಸೈನಿಕರು ಬೈಕರ್ಗಳು ಮತ್ತು ಜೀಪರ್ಗಳೊಂದಿಗೆ ಸವಾರಿ ಮಾಡಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಬಿಜಿಎಸ್ ಆಟದ ಮೈದಾನದಲ್ಲಿ ಕೊನೆಗೊಂಡಿತು. ಜನರಲ್ ಮ್ಯಾಥ್ಯೂ, ಬ್ರಿಗೇಡಿಯರ್ಗಳಾದ RS ಬುದ್ದಹರ್, ರಂಜಿತ್ ಆಳ್ವಾ, ಕರ್ನಲ್ ಪುನೀತ್ ಕುಮಾರ್ ಭಾರದ್ವಾಜ್, ವೆಟರನ್ ಕರ್ನಲ್ ಅವಿನ್ ಉತ್ತಯ್ಯ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ NK ಶಿವಣ್ಣನವರು ಜಾಥಾಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಡಾಕ್ಟರ್ NK ಶಿವಣ್ಣನವರು ಮಾತನಾಡಿ, ದೇಶಕ್ಕೆ ರೈತ ಮತ್ತು ಸೈನಿಕ ಎರಡು ಕಣ್ಣುಗಳು ಇದ್ದಂತೆ. ದೇಶದ ಜನರ ರಕ್ಷಣೆ ಮತ್ತು ಸುರಕ್ಷತೆಗಾಗಿ ಅವರ ಕುಟುಂಬವನ್ನು ಮರೆತು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಪಣಕ್ಕೆ ಇಟ್ಟು ಸೇವೆ ಸಲ್ಲಿಸುತ್ತಾರೆ. ವಿರೋಧಿ ರಾಷ್ಟ್ರವಾದ ಪಾಕಿಸ್ತಾನ ಕಾರ್ಗಿಲ್ ಮೇಲೆ ಆಕ್ರಮಣ ಮಾಡಿದರೂ ನಮ್ಮ ದೇಶದ ವೀರ ಯೋಧರು ಹೋರಾಟ ಮಾಡಿ ಪಾಕಿಸ್ತಾನ ದೇಶವನ್ನು ಯುದ್ಧದಲ್ಲಿ ಸೋಲಿಸಿ ಕಾರ್ಗಿಲ್ ಪ್ರದೇಶವನ್ನು ವಶಕ್ಕೆ ಪಡೆದರು. ಕಾರ್ಗಿಲ್ ಯುದ್ಧದಲ್ಲಿ ಸೆಣಸಿದ ವೀರ ಯೋಧರಿಗೆ ಗೌರವ ಮತ್ತು ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಕಾರ್ಗಿಲ್ 25ನೇ ವಿಜಯೋತ್ಸವ ಕಾರ್ಯಕ್ರಮ, ಸೈನಿಕರಿಂದ ಸಾಹಸ ಬೈಕ್ ಪ್ರದರ್ಶನ ಮತ್ತು ಸಾಧಕ ಸೈನಿಕರಿಗೆ ಮಾಜಿ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ. 200 ಅಡಿ ಉದ್ದದ ಭಾರತದ ತ್ರಿವರ್ಣ ಧ್ವಜ ಹಾರಾಟ ಸಹ ಮಾಡಲಾಗುತ್ತದೆ. ದೇಶಕ್ಕಾಗಿ ಹೋರಾಟ ಮಾಡುವ ಸೈನಿಕರು ಮತ್ತು ಮಾಜಿ ಸೈನಿಕರ ಜೀವನ ಸಾಹಸ ಇಂದಿನ ಯುವಕರು ಅರಿತುಕೊಂಡು ದೇಶಕ್ಕೆ ಸೇವೆ ಮಾಡಬೇಕು ಎಂದು ಹೇಳಿದರು. ನಾನು ಹರ್ಷಿನಿ ಸ್ಟೀಫರ್ ಸೊಸೈಟಿ ಅಂತ ಮಹಿಳಾ ಬೈಕರ್ಗಳ ಸಂಘ ಫೌಂಡರ್ ನಾನು. ಸೊ ಇವತ್ತು 25th ಕಾರ್ಗಿಲ್ ವಿಜಯ್ ದಿವಸ್ನ ನಾವು ಇಲ್ಲಿ ಮಾಣಿಕ್ ಷಾ ಪೆರೇಡ್ ಗ್ರೌಂಡ್ಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಒಂದು ರೈಡಿಂಗ್ ಆರ್ಗನೈಸೇಷನ್ನು, ವಿ ರೈಡ್ ಫಾರ್ ಎ ಪರ್ಪಸ್ ಮತ್ತು ವಿ ರೈಡ್ ಫಾರ್ ಎ ಕಾಸ್. ಸೊ ಇವತ್ತಿನ ದಿನ ನಮ್ಮ ಡ್ಯೂಟಿ, ನಾವು ಇಂಡಿಯನ್ ಸಿಟಿಸನ್ಸ್ ಆಗಿರೋದಕ್ಕೋಸ್ಕರ ಇಟ್ ಈಸ್ ಅವರ್ ಡ್ಯೂಟಿ ಟು ರಿಮೆಂಬರ್ ದ ಸ್ಯಾಕ್ರಿಫೈಸಸ್ ಅವರ್ ಕಾರ್ಗಿಲ್ ಹೀರೋಸ್. ಸೊ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಬೌಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ದೇರ್ ಸ್ಯಾಕ್ರಿಫೈಸಸ್ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್. ಇಲ್ಲಿ 20 ಕ್ಲಬ್ಸ್ಗಿಂತ ಜಾಸ್ತಿ, ಮೋರ್ ದೆನ್ 20 to 25 ಬೈಕಿಂಗ್ ಕ್ಲಬ್ಸ್ ಇನ್ ಬ್ಯಾಂಗ್ಳೂರಲ್ಲಿ ಇವತ್ತು ಆಲ್ಮೋಸ್ಟ್ ಒಂದು 300 ಜನ ಬೈಕರ್ಸ್ ಬಂದಿದ್ದಾರೆ ಮತ್ತು 100 ಜನ ಸೈನಿಕರು ಬಂದಿದ್ದಾರೆ. ಬ್ರಿಗೇಡಿಯರ್ ಅವ್ರು ಬರ್ತಾ ಇದ್ದಾರೆ ಫ್ಲಾಗ್ ಆಫ್ ಮಾಡೋದಕ್ಕೆ. ಸೊ ಪ್ರತಿ ವರ್ಷ ಇದು ನಮ್ಮದು 3ನೇ ವರ್ಷ ನಾವು ಕಾರ್ಗಿಲ್ ವಿಜಯ್ ದಿವಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಮತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮತ್ತು A7 ಎಂಟರ್ಟೈನ್ಮೆಂಟ್ ಅವರು ನಾವು ಇದೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇದನ್ನು ಮಾಡ್ತೀವಿ. ನಾವು ಪ್ರತಿ ಇಂಡಿಯನ್ ನಾವು ಹೇಗೆ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ನಾವು ಹೇಗೆ ನ್ಯಾಷನಲ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಇದನ್ನು ಕೂಡ ನಾವು ನ್ಯಾಷನಲ್ ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದಿ ಸ್ಯಾಕ್ರಿಫೈಸಸ್ ಆಫ್ ದಿ ಕಾರ್ಗಿಲ್ ಹೀರೋಸ್ ಹೂ ಹ್ಯಾವ್ ಸ್ಯಾಕ್ರಿಫೈಸ್ಡ್. ಸೊ ಕಾರ್ಗಿಲ್ ಯುದ್ಧದಲ್ಲಿ 526 ಜನ ಅವರ ತ್ಯಾಗ ಮಾಡಿದ್ದಾರೆ ಮತ್ತು 1300 ಜನಕ್ಕಿಂತ ಜಾಸ್ತಿ ದೇ ಹ್ಯಾವ್ ಬೀನ್ ಪರ್ಮನೆಂಟ್ಲಿ wounded. So there is lot of sacrifices during this war. So we need to remember this and celebrate the occasion every year. Hello Bharat Mata ki jai. ಇವತ್ತು 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ಪ್ರಿಯಾಕೃಷ್ಣ ಫೌಂಡೇಶನ್, A7 ಎಂಟರ್ಟೈನ್ಮೆಂಟ್, ಸ್ಟೀಫರ್ ಸೊಸೈಟಿ, ಎಲ್ಲ ನಮ್ಮ ಬೈಕರ್ಸ್ ಟೀಮ್ಗಳು ಹಾಗೂ ನಮ್ಮ AAC ಟಾರ್ನೆಡೋಸ್ ಟೀಮ್ ಎಲ್ಲರೂ ಸೇರಿ ಇವತ್ತು ದಿನ ಬೈಕ್ ರ್ಯಾಲಿ ಜೊತೆಗೆ ಜೀಪ್ ರ್ಯಾಲಿ ಕೂಡ, ಕಾರ್ ರ್ಯಾಲಿ ಕೂಡ ಇಟ್ಕೊಂಡಿದ್ದೀವಿ. ಇದು ಭಾಳ ಮುಖ್ಯ ಇದರ ಉದ್ದೇಶ ಏನಂದರೆ ಇವತ್ತಿನ ಯುವ ಪೀಳಿಗೆಗೆ ಒಂದು ರಾಷ್ಟ್ರಪ್ರೇಮದ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಜಿ ಸೈನಿಕರ ಸಂಘ ಹಾಗೂ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಹಾಗೂ ಭಾರತೀಯ ಸೇನೆಯ ನಮ್ಮ KK ಅಂಡ್ ಸಬೇರಿಯಾ ಅವರ ಸಪೋರ್ಟಿನೊಂದಿಗೆ ಈ ಒಂದು
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿಂದ ಮಾಣಿಕ್ ಷಾ ಪೆರೇಡ್ ಗ್ರೌಂಡಿಂದ ಪ್ರಾರಂಭವಾಗಿ ವಿಧಾನಸೌಧ ಮುಖಾಂತರ ವಿಜಯನಗರದ BJS ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ತಿದೆ. ಇವತ್ತು ಕಾರ್ಗಿಲ್ ಸಿಲ್ವರ್ ಜುಬ್ಲಿ ಏನು ಹುತಾತ್ಮರ ದಿನದ ಒಂದು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ನಿಜಕ್ಕೂ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರೋದು ನಂದು ಒಂದು ಪುಣ್ಯ ಕೆಲಸ ಅಂತ ಅದಕ್ಕೆ ಕ್ರೆಡಿಟ್ ನಮ್ಮ ಪುರುಷೋತ್ತಮ್ ಸರ್ಗೆ ಹೋಗುತ್ತೆ. ಇವತ್ತು ನಾವು ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಅಂತಂದಾಗ ಕಾರ್ಗಿಲಲ್ಲಿ ನಿಜಕ್ಕೂ ಈ ಹುತಾತ್ಮರಾದವ್ರಿಗೆ ಅವರ ಫ್ಯಾಮಿಲಿಗಾಗಿರ್ಬೋದು, ಅವ್ರ ಕುಟುಂಬಕ್ಕಾಗಿರ್ಬೋದು ಶಾಂತಿ ಸಿಗಲಿ. ಅದಕ್ಕೆ ನಮ್ಮ ಒಬ್ಬರು ನೇತೃತ್ವ ವಹಿಸ್ಕೊಂಡಂಥ ಅಜಯ್ ಅವರಲ್ಲ ಅಜಯ್ ಮತ್ತು ಶಿವಣ್ಣ ಅವರು ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಅವ್ರ ಜೊತೆ ನಾವು ಯಾವಾಗಲೂ ಮುಂದೆ ನಾನು ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.